ಹಾಸನ ಕರ್ನಾಟಕದಲ್ಲಿರೋ ಒಂದು ಜಿಲ್ಲೆ. ಕೇವಲ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ತುಂಬಿದ ಸ್ಥಳವಲ್ಲ, ಹಲವಾರು ಬೆಟ್ಟಗುಡ್ಡಗಳು ಹಾಗೆ ಲ್ಯಾಂಡ್ಸ್ಕೇಪಲ್ಲಿ ಬೆಳೆದಿರೋ ಬೆಳೆಗಳ ಜಾಗವಾಗಿದೆ. ಸೊ ನನ್ನ ಈ ಒಂದು ಸೋಲೋ ಜರ್ನಿಯಲ್ಲಿ ಹಾಸನದ ಕೆಲವೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡುವೆನು. ಈ ಒಂದು ವಿಡಿಯೋದಲ್ಲಿ ನಾನು ಹಾಸನದ ಬೇಲೂರು ಮತ್ತು ಹಳೆಬೀಡು ಎಂಬ 2 ದೇವಸ್ಥಾನಗಳನ್ನು ಎಕ್ಸ್ಪ್ಲೋರ್ ಮಾಡುವೆನು. ಹಾಯ್, ದಿಸ್ ಈಸ್ ಅ ಟ್ರಾವೆಲ್ ಅವ್ಯಾಕ್. ವೆಲ್ಕಮ್ ಟು ಅ ನ್ಯೂ ಸೀರೀಸ್ ಕಾಲ್ಡ್ ಸೋಲೋ ಡೆಸ್ಟಿನೇಷನ್ಸ್. ನನ್ನ ಈ ಒಂದು ಜರ್ನಿ 2 ದಿನಗಳ ಕಾಲ ರೈಡ್ ಮಾಡಲಿದ್ದು, 2 ದಿನಕ್ಕೆ ಬೇಕಾದ ಬಟ್ಟೆ ಹಾಗೂ ಚಾರ್ಜರ್ನ ಎಲ್ಲ ಪ್ಯಾಕ್ ಮಾಡ್ತಾ ರೈಡ್ನ ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದೆ. ಜರ್ನಿ ಅಂತೂ 3 ಅವರ್ ಇತ್ತು, ಬೇರೆ ಏನೂ ಮಾತಾಡಲಿಕ್ಕಿಲ್ಲ. ಸೊ ನಾನು ನಿಮ್ಮನ್ನ ಡೈರೆಕ್ಟಾಗಿ ಚಾರ್ಮಾಡಿಯಲ್ಲಿ ಸಿಗ್ತೀನಿ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ಚಾರ್ಮಾಡಿ ಘಾಟ್. ಸೊ ಇವತ್ತೊಂದು ಯಾವಾಗಲಾಗೆ ಶಾರ್ಟ್ ರೈಡ್ ಅಲ್ಲ, ಸ್ವಲ್ಪ ಲಾಂಗ್ ರೈಡ್ ಅಂತ ಹೇಳ್ಬೋದು. ಸೊ ಇವತ್ತು ಮತ್ತು ನಾಳೆ ರೈಡ್ ಮಾಡುವಂತಿದ್ದೇನೆ. ಸೊ ಫಸ್ಟ್ ಪ್ಲೇಸ್ ಕವರ್ ಮಾಡೋದಂದರೆ ಚಿಕ್ಕಮಗಳೂರಾಗಿ ಅಲ್ಲಿ ಬೇಲೂರು ಹಳೆಬೀಡು ನೋಡುವಂಥೇಳಿ ಎಕ್ಸ್ಪ್ಲೋರ್ ಮಾಡುವಂಥೇಳಿ ಈಗ ಹೊರಟಿದ್ದೀನಿ. ಜಾಸ್ತಿ ಟ್ರಾಫಿಕ್ ಇಲ್ಲ ಇವತ್ತು, ಇಲ್ಲಾಂದರೆ ಯಾವಾಗಲೂ ನೋಡಿದರೂ ಇಲ್ಲಿ ಗಾಡಿ ನಿಮಿಷಕ್ಕೆ ಆಚೆ ಈಚೆ ಓಡಾಡ್ತಿರ್ತದೆ. ಆದರೆ ಇವತ್ತು ಅಷ್ಟೇನು ಗಾಡಿ ಕಾಣಿಸ್ತಿಲ್ಲ. ಎನಿವೇಸ್, ರೈಡ್ ಮುಂದುವರಿಸುವ. ಚಾರ್ಮಾಡಿಯ ಬ್ಯೂಟಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಇಲ್ಲೆಲ್ಲೂ ಪಿಟ್ ಸ್ಟಾಪ್ ಹಾಕದೆ ಡೈರೆಕ್ಟಾಗಿ ಮೂಡಿಗೆರೆಯಾಗಿ ಬೇಲೂರಿನ ದೇವಸ್ಥಾನ ತಲುಪಿದೆ. ಬೇಲೂರು ದೇವಸ್ಥಾನನ ಹೋದ ವರ್ಷದ ರೈಡಲ್ಲಿ ಕವರ್ ಮಾಡಿದ್ದೆ, ಹಾಗಾಗಿ ಹೋಗೋ ರೂಟಲ್ಲಿ ಸಿಕ್ತು ಅಂತೇಳಿ ಒಮ್ಮೆ ಭೇಟಿ ಕೊಟ್ಟೆ. ಬೇಲೂರು ದೇವಸ್ಥಾನ ನೋಡಿ ಹಳೆಬೀಡಿನ ಕಡೆಗೆ ರೈಡ್ನ ಮುಂದುವರಿಸಿದೆ. ಸೊ ಈ ಬೇಲೂರಿಂದ ಹಳೆಬೀಡು ಹೋಗುವ ಮಾರ್ಗ 15 ಕಿಲೋಮೀಟರ್ಸ್ ಇದೆ. ಭಾರಿ ಸೀನಿಕ್ ಆಗಿದೆ. ಮಧ್ಯದಲ್ಲಿ ರೋಡ್ ಆಚೆ ಈಚೆ ಫುಲ್ಲು ಹೂವಿನ ಮರ, ಯೆಲ್ಲೋ ಕಲರ್ ಹೂವು, ಅದು ಹೆಸರು ಅಂತ ಗೊತ್ತಿಲ್ಲ, ನಿಮ್ಗೆ ತೋರಿಸ್ತೀನಿ. ಸೂಪರ್ ಆಗಿದೆ. ಹೈವೇ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾ ಹೋಗೋ ಊರಿಗಿಂತ ಹೋಗೋ ದಾರಿನೇ ನನಗೆ ತುಂಬ ಖುಷಿ ಕೊಡ್ತು. ಹಳೆಬೀಡಿಗೆ ಹೋಗ್ತಾ ದಾರಿಯಲ್ಲಿ ಕೆಲವೊಂದು ಕ್ಲಿಪ್ಸ್ ತಗೊಂಡೆ. ಇಂಥವೆಲ್ಲ ನೋಡೋದು ಹೆಚ್ಚಿನವರಿಗೆ ಕಾಮನ್ ಆಗಿರುತ್ತೆ, ಬಟ್ ನನಗೆ ಇದನ್ನು ನೋಡಿ ತುಂಬ ಖುಷಿ ಆಯಿತು. ಮಳೆಗಾಲದ ಸೀಸನ್ ಆಗಿದ್ರೂ ಕೂಡ ಮಳೆ ಅಂತೂ ಸ್ವಲ್ಪನೂ ಇರ್ತಿರ್ಲಿಲ್ಲ. ಬಾಯಾರಿಕೆ ಆದ ಹಾಗೆ ನೀರು ಕುಡಿದುಕೊಂಡು ಮುಂದಿನ ಊರಿಗೆ ಹೊರಟೆ. ಸೊ ಮುಂದಿನ ಊರೇ ಹಳೆಬೀಡು. ಹಳೆಬೀಡು ದೇವಸ್ಥಾನ ತುಂಬ ವೈಡ್ ಏರಿಯಾದಲ್ಲಿ ಸ್ಪ್ರೆಡ್ ಆಗಿದೆ ಹಾಗೂ ತುಂಬ ಪೀಸ್ಫುಲ್ ಆಗಿರೋ ದೇವಸ್ಥಾನ ಅಂತೂ ಕರೀಬಹುದು. ಹಳೆಬೀಡು ದೇವಸ್ಥಾನದ ಹೊರಬಾಗಿಲಲ್ಲಿ ಹಲವು ಗಿಡ ಮರಗಳಿದ್ದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಸೊ ಈಗ ಹಳೆಬೀಡಿನ ಹೊಯ್ಸಳೇಶ್ವರ ಟೆಂಪಲಲ್ಲಿ ಇದ್ದೀನಿ ಈಗ. ಸೊ ನೋಡ್ಬೋದು ಸುತ್ತಲೂ ಎಷ್ಟು ಚೆಂದ ಇದೆ ಅಂತೇಳಿ. ಈಗ ಟೈಮ್ ಬಂದುಬಿಟ್ಟು ಹತ್ರ 2 ಗಂಟೆ ಆಯಿತು. ನಾನು ಈ ಪ್ಲೇಸಿಗೆ ಖಾಲಿ ಅರ್ಧ ಗಂಟೆ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಇಲ್ಲಿ ಅರ್ಧ ಗಂಟೆಯಲ್ಲಿ ಸುತ್ತಾಡ್ಕೊಂಡು ಬೇರೆ ಪ್ಲೇಸ್ ಹೋಗೋಣ ಅಂತೇಳಿ. ಬಟ್ ಈ ಪ್ಲೇಸಿಗೆ ಬಂದಮೇಲೆ ಹತ್ರ 1 ಗಂಟೆ ನಾನು ಇಲ್ಲೇ ಸ್ಪೆಂಡ್ ಮಾಡ್ತಿದ್ದೀನಿ ಈಗ. ಯಾಕಂದರೆ ಫುಲ್ ಪೀಸ್ಫುಲ್ ಆಗಿದೆ ಪ್ಲೇಸ್. ಸೊ ನೀವು ಚಿಕ್ಕಮಗಳೂರು ಕಡೆ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡೋದಿದ್ರೆ, ಸೊ ಈ ಪ್ಲೇಸ್ ಅಂದರೆ ಹೊಯ್ಸಳ ಟೆಂಪಲ್ ಅದೊಂದು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಬೇಲೂರಿಗಿಂತ ಈ ಹೊಯ್ಸಳೇಶ್ವರ ಟೆಂಪಲ್ ತುಂಬ ಒಳ್ಳೆಯದಿದೆ. ಬೇಲೂರಲ್ಲಿ ಗುಡಿ ಇದೆ ಅಷ್ಟೇ, ಆದರೆ ವಾತಾವರಣ ಅಷ್ಟೇ ಒಳ್ಳೆಯದಿಲ್ಲ. ಬಟ್ ಈ ಹೊಯ್ಸಳೇಶ್ವರ ಟೆಂಪಲ್ ಸಖತ್ತಾಗಿದೆ. ಈ ಒಂದು ವಿಡಿಯೋದಲ್ಲಿ 2 ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿದೆ. ಮುಂದಿನ ಬರೋ ಪಾರ್ಟಲ್ಲಿ ಇನ್ನಷ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದು ತೋರಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಹೋಪಿಂಗ್ ಸೊ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ ಅಂತೇಳಿ. ಮುಂದಿನ ವಿಡಿಯೋದಲ್ಲಿ ಹೀಗೆ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಟ್ರಾವೆಲ್ ಅವ್ಯಾಕ್ ಸೈನಿಂಗ್ ಆಫ್.